ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ನಿಮ್ಗೆಲ್ರಿಗೂ ಒಂದು ಒಳ್ಳೆ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ನಿಮ್ಮೆಲ್ಲರ ಮನೇಲಂತೂ ರಸ್ಕ್ ಇದ್ದೇ ಇರುತ್ತೆ. ನಿಮ್ಗೆಲ್ರಿಗೂ ಟೀದಲ್ಲೂ ಹಾಲಲ್ಲೂ ರಸ್ಕ್ ತಿಂದು ತಿಂದು ಬೇಜಾರಾಗಿರುತ್ತೆ. ಹಾಗಿದ್ರೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ನಾನು ಈ ರಸ್ಕ್ನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಗೋಡಂಬಿ ಬಾದಾಮಿನ ತಗೊಂಡಿದ್ದೀನಿ. ಒಂದು ಬಾಣಲಿಲಿ ಎಣ್ಣೆನ ಬಿಸಿಗಿಟ್ಟಿದ್ದೆ. ಈಗ ಎಣ್ಣೆ ಬಿಸಿಯಾಗಿದೆ. ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ರಸ್ಕನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ರಸ್ಕ್ನ ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಮಾಡಬೇಡಿ, ಅದು ಸೀದೋದಾಗೆ ಆಗಿಬಿಡುತ್ತೆ. ಹಾಗಾಗಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಇಲ್ಲಿ ಕಾಣ್ತಿದೆ ಅಲ್ವಾ, ಈ ರೀತಿ ನೀವು ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತೀನಿ. ಅದೇ ಎಣ್ಣೆಯಲ್ಲಿ ಇನ್ನೂ ಒಂದು ಬ್ಯಾಚ್ ನಾನು ಉಳಿಸಿದ್ದೆ, ಆ ರಸ್ಕನ್ನು ಸಹ ಹಾಕಿ ಅವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅವನು ಸಹ ಎತ್ತಿಟ್ಕೊತೀನಿ. ನಿಮ್ಗೆಲ್ರಿಗೂ ಜಾಮೂನ್ ಮತ್ತು ಡ್ರೈ ಜಾಮೂನ್ ತಿಂದು ತಿಂದು ಬೇಜಾರಾಗಿರುತ್ತೆ. ಹಾಗಿದ್ರೆ ದಿಢೀರಂತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ. ಅವ್ರು ಇನ್ನೊಮ್ಮೆ ಮಾಡಿಕೊಡಿ ಅಂತ ಕೇಳ್ತಾರೆ. ಹಾಗೆ ನಾನು ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಗೋಡಂಬಿ ಹಾಗೆ ಬಾದಾಮಿ ಎರಡನ್ನೂ ಸಹ ಅವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಗೋತೀನಿ. ಹಾಗೆ ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. ನಾವು ಟೀ ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕಿದ್ದೀನಿ. ಹಾಗೆ 1 ಬೌಲ್ ಸಕ್ಕರೆ ಹಾಕಿದ್ದೀನಿ. ಪಾಕ ಕಾಯಿಸ್ಕೋಬೇಕು. ಇದು ಒಂದೆಳೆ ಪಾಕ ಬಂದರೆ ಸಾಕು, ಜಾಸ್ತಿ ಏನು ಬೇಡ. ಸಕ್ಕರೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ರಸ್ಕ್ನ ಸ್ವಲ್ಪ ತೊಗೊಂಡಿದ್ದೀನಿ, ಹಾಗಾಗಿ ನಾನು 1 ಬೌಲ್ ಸಕ್ಕರೆ ಹಾಕಿದ್ದೀನಿ. ನೀವು ಜಾಸ್ತಿ ತಗೊಂಡ್ರೆ ಜಾಸ್ತಿ ಹಾಕಬಹುದು. ಇಲ್ಲಿ ನೋಡ್ತಿರಬಹುದು, ಸಕ್ಕರೆ ಒಂದು ಸ್ವಲ್ಪ ಕರಗಿದೆ. ನಾನು ಈ ಸ್ವೀಟನ್ನು ತಿಂಗಳಲ್ಲಿ ಒಮ್ಮೆ ಆದರೂ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನಮ್ಮ ತಂಗಿಗಂತೂ ಈ ಸ್ವೀಟ್ ತುಂಬಾ ಫೇವ್ರೇಟ್. ಹಾಗಾಗಿ ನಾನು ತಿಂಗಳಲ್ಲಿ ಒಮ್ಮೆ ಆದರೂ ಮಾಡ್ತಾನೆ ಇರ್ತೇನೆ. ನನ್ನ ಪಾಕ ಬಂದಿದೆ ಅಂತ ಚೆಕ್ ಮಾಡಿದೆ, ಆದರೆ ಪಾಕ ಇನ್ನೂ ಬಂದಿಲ್ಲ. ಹಾಗಾಗಿ ನಾನು ಇನ್ನೂ ಒಂದು 2 ನಿಮಿಷ ಹಾಗೆ ಕುದಿಸ್ತೀನಿ. ಹಾಗೆ ನಾನು ಈಗ ಇನ್ನೊಮ್ಮೆ ಟ್ರೈ ಮಾಡ್ತೀನಿ, ಆದರೂ ಸಹ ಇದು ಇನ್ನೂ ಬಂದಿಲ್ಲ ಅನಿಸುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಶುಂಠಿ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪನೇ ಹಾಕಿದೆ ಅಷ್ಟೇ. ಹಾಗೆ ನಾನು ಇಲ್ಲಿ ಇನ್ನೊಮ್ಮೆ ಸಹ ಪಾಕ ಬಂದಿದೆಯೇನೋ ಅಂತ ಚೆಕ್ ಮಾಡ್ತೀನಿ. ಈಗ ಇಲ್ಲಿ ಪಾಕ ಬಂದಿದೆ. ಈ ಪಾಕ ಅಂತೂ ರೆಡಿಯಾಗಿದೆ. ನಾನು ಆವಾಗಲೇ ರಸ್ಕ್ ಎಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಂಡಿದ್ದೆ. ಆ ರಸ್ಕ್ನ ಈಗ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಒಂದೊಂದಾಗಿಯೇ ಹಾಕ್ತಾಯಿದ್ದೀನಿ. ನೀವೇ ಇಲ್ಲಿ ನೋಡ್ತಿರಬಹುದು. ಈ ರೀತಿ ರಸ್ಕ್ನ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಹಾಗೆ ಒಂದು 20 ನಿಮಿಷದವರೆಗೂ ಬಿಟ್ಬಿಡಿ. ಇಲ್ಲಾಂದರೆ ಅರ್ಧ ಗಂಟೆನೂ ಸಹ ಬಿಡ್ಬೋದು. ನಾನೀಗ ಪ್ಲೇಟ್ ಓಪನ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಈ ರೀತಿ ರಸನ ಹೀರ್ಕೊಂಡಿದೆ. ಹಾಗೆ ನಾನಿದನ್ನು ಇನ್ನೂ ಒಮ್ಮೆ ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ನಾವು ಎಷ್ಟೊತ್ತು ಪಾಕದಲ್ಲಿ ಬಿಡ್ತೀವೋ ಅಷ್ಟು ಚೆನ್ನಾಗಿ ರಸ್ಕೆಲ್ಲ ಪಾಕನ ಹೀರ್ಕೊಂಡು ತುಂಬ ರಸಭರಿತವಾಗಿ ತಿನ್ನೋಕ್ಕೆ ಸಿಗುತ್ತೆ. ನೀವೇ ಇಲ್ಲಿ ನೋಡ್ತಿರಬಹುದು. ಆಗಾಗ ಪ್ಲೇಟ್ ಓಪನ್ ಮಾಡಿ ಈ ರೀತಿ ಅಂತ ಇರಬೇಕು. ನೋಡಿ, ಇಲ್ಲಿ ನಾನು ಪ್ಲೇಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲವೂ ಸಹ ಎಷ್ಟು ಚೆನ್ನಾಗಿ ರಸನೆಲ್ಲ ಹೀರ್ಕೊಂಡಿದೆ ಅಂತ. ನಾನೀಗ ಇದನ್ನು ಒಂದೊಂದಾಗಿಯೇ ಎತ್ತಿ ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ನಾನೀಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸಹ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಕಾಣ್ತಿರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಮಾಡಿರೋ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ.